ಯಾಕ ಯಾರೋ ರೌಡಿಗಳು ನಮ್ಮ ಮನೆ ಹತ್ರ ಬಂದಿದ್ರಂತೆ, ಗಲಾಟೆ ಮಾಡಿದಂತೆ ನನ್ನ ಗಂಡ ನೋಡಿದಂತೆ ನಿಜನಾಕ? ಅಯ್ಯೋ ಏನ್ರಿ ಇದು, ಬಟ್ಟೆ ಎಲ್ಲ ಚಿಂದಿ ಚಿಂದಿ, ಅಯ್ಯೋ ಮೂತಿ ಮುಸ್ರಿ ಮುಖ ಎಲ್ಲ ವಿಷಯ ಏನು ಅಂತ ಗೊತ್ತಿಲ್ಲದೆ ಹುಚ್ಚುಚ್ಚ ಮಾತಾಡ ನೀನು. ಸರಿ, ಈ ಅವಸ್ಥೆ ಯಾಕ್ರಿ? ಇವತ್ತು ಮಾರ್ಕೆಟ್ ನಲ್ಲಿ ಮಾನವ ಸಂಸ್ಕೃತಿಯ ಒಗ್ಗಟ್ಟಿನ ಬಗ್ಗೆ ಪ್ರಚಾರ ಭಾಷಣ ಇತ್ತು. ಅದರಲ್ಲಿ ಉಪಕಥೆಯ ಮೂಲಕ ಉಪಮೇಯ ಕೊಟ್ಟು ಭಾಷಣ ಮಾಡ್ತಿದ್ದೆ. ಆದ್ರೆ ಕೆಲವು ಮತಾಂಧ ರೌಡಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದು, ಈ ಬಾಕ್ಸರ್ ಕೃಷ್ಣ ಸುಮ್ಮನೆ ಬಿಟ್ಟ, ಎಲ್ಲರನ್ನು ಮಟಾಶ್ ಮಾಡಿಬಿಟ್ಟ. ಬೇಕಾದ್ರೆ ಹೋಗಿ ನೋಡಿ, 50 ಜನ ವಿಕ್ಟೋರಿಯಾದಲ್ಲಿ, 50 ಜನ ಬೋರಿಂಗ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಂದಿಬ್ಬರು ತಪ್ಪಿಸ್ಕೊಂಡ್ಬಂದು ಈ ನಮ್ಮ ತುಂಬಿದ ಮನೆ ತಾಯಿ ಕಾಲಿಗೆ ಬಿದ್ರು, ಕ್ಷಮಿಸ್ದೆ, ಹೊರಟೋದ್ರು. ಅಲ್ವೇ ಅಮ್ಮ? ನಿಜ ನಿಜ, ನೀನಂದ್ರೇನು ಮಾಮೂಲಿನಾ? ಮಹಾಶೂರ. ಥ್ಯಾಂಕ್ ಯು. ಹೆಂಗೆ? ಅಯ್ಯ, ನೀ ಚೋಡ್ ಮಾಸ್ಟರ್ ಅಂತ ನಂಗೆ ಗೊತ್ತಿಲ್ವಾ? ಏನಂದೆ? ಅಂದೆ. ಈ ಸೇವಾ ಸಿಪಾಯಿ ಬಾಕ್ಸರ್ ಕೃಷ್ಣನ ಬಗ್ಗೆ ನಡುಮಲ್ಲಿ ನಿಂತ್ಕೊಂಡು ಕೇವಲ ಮಾತಾಡ್ಬೇಡ. ಕರ್ನಾಟಕದ ಮನೆ ಮನೆ ಮಾತಾಗಿರೋ ನನ್ನ ಯೋಗ್ಯತೆನ ಹೊರಗಡೆ ಹೋಗಿ ನೋಡಿ ಗೊತ್ತಾಗುತ್ತೆ. ತಾಳಿ ಬಗ್ಗೆ ಕಾಪಾಡ್ಕೊಳ್ಳಕ್ಕೆ ಬಿಟ್ಟ ಹೋಗಿ ಬಾಲ್ ಹಾಕೊಳ್ಳೋದು ಏನೇನೋ ಮಾತಾಡ್ತಾವಳೆ. ಅಣ್ಣ ಅಂತೆ, ಬೇಗ ಬನ್ನಿ, ನಾಗೇಶ ಬಂದಿವೆ. ನಾಗೇಶ ಅದರ ಸೂಪರು, ಕಾರು ಸೂಪರು. ನಮ್ದೇ ತಾನೇ? ನಮ್ದಲ್ಲ, ನಂದು. ಏನಿವತ್ತು ನನ್ನ ತಮ್ಮ ಮಿಂಚ್ತಾ ಇದ್ದಾನೆ. ಏನಪ್ಪ ನಾಗೇಶ, ಏನಿವತ್ತು ವಿಶೇಷ? ಅಣ್ಣ, ಇವತ್ತು ನನಗೆ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ತು. ಬಹಳ ಒಳ್ಳೇದಪ್ಪ, ಬಹಳ ಒಳ್ಳೇದು. ಅಷ್ಟೇ ಅಲ್ಲಣ್ಣ, ಕಂಪ್ನಿ ಮಾಲೀಕರು ಕಾರ್ಮಿಕರು ಎಲ್ಲ ಸರಿ ನನಗೆ ಸನ್ಮಾನ ಮಾಡಿದ್ರು. ಜೊತೆ ಕಾರ್ನ ಕೊಟ್ಟಿದಾರ ನನ್ನ ತಮ್ಮನಿಗೆ. ಹೌದಾ? ಎಲ್ಲ ದೇವ್ರ ಧರ್ಮಣ್ಣ, ಧರ್ಮಣ್ಣ, ಧರ್ಮಣ್ಣ. ಏನ್ ಧರ್ಮಣ್ಣ, ನಿನ್ ತಮ್ಮನಿಗೆ ಹೆಣ್ ಕೊಡ್ತಿರೋ ಸಾವುಕಾರ ದಾನಪ್ಪನವ್ರು ಬರ್ತಾರೆ ಅಂತ ಹೇಳಿದ್ದೆ, ಇನ್ನು ಬರ್ಲಿಲ್ವಾ? ನಿಂಗೆ ಸ್ವಲ್ಪ ಏನಾದ್ರು ಬುದ್ಧಿ ಇದೆಯಾ? ಹೊಟ್ಟೆ ಒಳಗಡೆ ಅಲ್ಲ, ತಲೆ ಒಳಗಡೆ. ಲಕ್ಪತಿ ಮಾವನವರು ನಡ್ಕೊಂಡ ಬರ್ತಾರೆ, ಕಾರ್ನಲ್ಲಿ ತಾನೇ ಬರೋದು. ಕಾರ್ ಬರುತ್ತೋ ಬರಲ್ವೋ ಅದು ಕಟ್ರೆ ನಿಮ್ಗೇನ್ರು? ನಿಮ್ಗೆ ಯಾರು ಇಲ್ಲಿ ಕರ್ಸಿದ್ದು? ಕೃಷ್ಣ, ನಾನೇ ಕಣ ಕರ್ಸಿದ್ದು. ಇವ್ರನ್ನ ಯಾಕಣ ಕರ್ಸ್ತಾ ನೀನು? ಒಳ್ಳೆ ವಿಶ್ವಾಸಿಗಳು, ಅದು ಅಲ್ಲದೆ ಅವ್ರ ನಮ್ಮ ಮನೆ ಓನರ್ ಅಲ್ವೇನೋ? ಮನೆ ಓನರ್ ಆದ್ರೆ ಅವ್ರ ವ್ಯವಹಾರದ ವಿಶ್ವಾಸನ ಬಾಡಿ ಕೊಡಕ್ ಮಾತ್ರ ಇಟ್ಕೋಬೇಕು. ನಮ್ಮಂತ VIP ಗಳ ಮನೆ ಫಂಕ್ಷನ್ಗೆಲ್ಲ ಇಂಥವ್ರು ಕರಿಬಾರ್ದು. ಸ್ಟೇಟಸ್ ಮೇಂಟೈನ್ ಮಾಡ್ಬೇಕಣ. ಸ್ಟೇಟಸ್ ಸರಿ, ನೀವು ಒಳಗಡೆ ಎಲ್ಲ ಕೆಲಸ ಅರೇಂಜ್ ಮಾಡ್ಕೋ. ನಾನು ಬರೋ ಸಂಬಂಧಿಕರನ್ನ ವೆಲ್ಕಮ್ ಮಾಡ್ತೀನಿ. ನೀನು ನಡಿ ಅಣ್ಣ. ಕೃಷ್ಣಪ್ಪ, ಒಂದ್ ಮಾತು. ಏನು? 4 ಮನೆ ಯಜಮಾನ ನಾನು, ನನಗಿರೋನು ಒಬ್ಬನೇ ಮಗ ಇವನು. ಒಳ್ಳೆ ಅಂತಸ್ತಿದೆ, ನನ್ನಷ್ಟೇ ದೊಡ್ಡದಾಗಿ ಯೋಗ್ಯತೆನೂ ಇದೆ. ಇಷ್ಟೆಲ್ಲ ಇದ್ರೂ ನನ್ನ ಮಗನಿಗೆ ಒಳ್ಳೆ ಕಡೆ ಸಂಬಂಧ ಸಿಗ್ತಾ ಇಲ್ಲ. ಅಂಥದ್ದಲ್ಲಿ ನನ್ನ ಮನೇಲಿ ಬಾಡಿಗೆಗಿರೋ ನಿಂತಮ್ಮನ್ನ ಸಾವುಕಾರ ದಾನಪ್ಪನವರು ಅಳಿನಾಗ್ ಮಾಡ್ಕೋತಾ ಇದ್ದಾರಲ್ಲ, ಯಾಕೆ? ಅಮ್ಮ, ಮಾನವ ಪಕ್ಷದ ಅಧ್ಯಕ್ಷ ಈ ಕೃಷ್ಣನ ಹತ್ರ ಮಾತಾಡೋ ಮಾತಾ ಇದು? ಹೌದು, ತಪ್ಪೆ. ಆದ್ರೆ ನಂಗೆ ಯಾಕೆ ಹೊಡೆದ್ಬಿಟ್ರಿ? ತಪ್ಪು ಮಾಡಿದ್ರೆ ನಿನ್ಗೂ ಹೊಡಿತೀನಿ, ನಿಮ್ಮ ಅಪ್ಪನಿಗೂ ಹೊಡಿತೀನಿ. ನಮ್ಮಪ್ಪಂಗೆ ನೀವ್ ಯಾಕೆ ಹೊಡಿಬೇಕು? ನಾನಿಲ್ವಾ? ಸಭ್ಯಸ್ಥರ ಮನೆ ಒಂದೇ ಸದ್ದು ಮಾಡಿದ್ರೆ ಸಮಾಧಿ ಮಾಡ್ಬಿಡ್ತೀನಿ. ದಾನಪ್ಪನವರು ನಮಸ್ಕಾರ ಧರ್ಮಣ್ಣ ಅವ್ರಿಗೆ. ನೋಡ್ತಾ ನಿಂತಿದ್ಯಲ್ಲೋ, ನಡಿ ಹಾರ ಹಾಕೋ. ಇವೆಲ್ಲ ನನಗ್ಯಾಕೆ? ನಮ್ಮ ಪ್ರೀತಿ ಸತ್ಕಾರ ಬೇಡಿ ಬೇಡಿ. ಇರ್ಲಿ. ನಮ್ಮ ದೊಡ್ಡತನ ನಾವು ಆಶೀರ್ವಾದ ಮಾಡ್ಬೇಕು. ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮಾಡಿ. ಹೇಳಿ 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 ಹೇಳಿ. ಬೀಗ್ರ ದಾನಪ್ಪನವರಿಗೆ, ಬೀಗ್ರ ದಾನಪ್ಪನವರಿಗೆ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಒಂದ್ ನಿಮಿಷ. ಕೃಷ್ಣ, ಹಾರ ಎಲ್ಲೋ? ಅದು ಡ್ರೈವರ್ಗೆ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಅವಿವೇಕಿ, ನೀವಾದ್ರೂ ಹೇಳ್ಬಾರ್ದ? ಅದು ನಾನು ಇವ್ರು ಹೇಳಿಕೆ ಹಾಕಿದ್ದು. ಸರಿ, ಕೋಣ ಜೊತೆ ಸೇರ್ಕೊಂಡು ನೀವು ಎಮ್ಮೆ ಆಗ್ಬಿಟ್ರಿ. ಬನ್ನಿ. ನಾನು ಮಾಡಿರೋ ಈ ಪ್ರಸ್ತುತ ಡೆಕೋರೇಷನ್ ನನ್ನ ತಮ್ಮ ನೋಡಿದ್ರೆ ಸಂತೋಷದಿಂದ ಹೋಂಡಾ ಬೈಕ್ ಕೊಡಿಸ್ತಾರೆ. ಕೊಡಿಸ್ತಾನಪ್ಪ, ಕೊಡಿಸ್ತಾನ. ಅಷ್ಟೇ ಅಲ್ಲ, ಇವತ್ತು ರಾತ್ರಿ ನಡೆಯೋ ಈ ಸೋಬಾನದ ಬಗ್ಗೆ ಗುಣಗಾನ ಮಾಡೋ ನನ್ನ ಕಾಮೆಂಟ್ರಿ ಕೇಳಿ ನೀನು ಜಾಣ ಮುತ್ಸಜ್ಜಿ ರಾಜಕಾರಣಿ ಅಂತ ಬಾಯಿ ತುಂಬಾ ಹೊಗಳ್ತಾನೆ. ತಮ್ಮ ಬಂದ ತಮ್ಮ. ಏನಪ್ಪ ನಾಗೇಶ, ಹೇಗಿದೆ ಸೆಟಪ್ ಅಲ್ಲ? ಸಿಟಿ ಮಾರ್ಕೆಟ್ ಇದ್ದಾಗಿದೆ. ಸರಿಯಾಗಿ ಹೇಳ್ದೆ. ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ನನಗೆ? ಸರಿಯಾಗಿ ಕೇಳ್ದೆ. ಅಣ್ಣಗಂತೂ ಬುದ್ಧಿ ಇಲ್ಲ. ನಾನು ಮಾಡಿರೋ ಡೆಕೋರೇಷನ್ ಕಡೆ ಸ್ವಲ್ಪ ಗಮನ ಕೊಡು. ಬಾಯ್ಲಿ ಬಾ ತಮ್ಮಯ್ಯಲಿ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಸುಚ್ಚದ್ಮ ಲೈಟಿಂಗ್ ವಿತ್ ಮ್ಯೂಸಿಕ್. ಇದುವರೆಗೂ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಈ ರೀತಿ ಅರೇಂಜ್ ಮಾಡಿಲ್ಲ ಅಲ್ವಾ? ಇದೇನಿದು? ನೋಡಿದ್ರೆ ಗೊತ್ತಾಗಲ್ವ ನಮ್ಮ ಮೈಕಯ್ಯ? ಅದ್ ಗೊತ್ತು, ಇದನ್ನ ಯಾಕೆ ಇಲ್ತಂದೆ? ತಿಳುವಳಿಕೆ ಕೊಡೋದಕ್ಕೆ. ಯಾರಿಗೆ? ಇಡೀ ಕರ್ನಾಟಕದ ಜನತೆಗೆ. ಫಸ್ಟ್ ನೈಟ್ ಅಂದ್ರೆ ಏನು, ಅದರ ಪ್ರಾರಂಭ ಮತ್ತು ಅಂತ್ಯ ಹೇಗಿರಬೇಕು, ಮದುವೆ ಅನ್ನೋದು ಬರೀ ಸಂತಾನೋತ್ಪತ್ತಿ ಮಾಡೋದಲ್ಲ,
ಹಗಲಿಗೆ ಸೂರ್ಯ ಎಷ್ಟು ಮುಖ್ಯನೋ ಪ್ರತಿ ರಾತ್ರಿ ಸಂಸಾರ ಸುಖವಾಗಿರೋದಕ್ಕೆ ನಿರೋಧ ಅಷ್ಟೇ ಮುಖ್ಯ ಅಂತ. ಅಯ್ಯೋ ಫೂಲ್. ಅಣ್ಣ ಇನ್ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇದನ್ನೆಲ್ಲ ಎತ್ಕೊಂಡು ಆಚೆ ಹೋಗ್ಬೇಕು. ಇಲ್ಲ ಅಂದ್ರೆ ನನ್ನ ಹೆಂಡತಿನ ಕರ್ಕೊಂಡು ಮಾವನ ಮನೆ ಹೊರಟೋಗ್ತೀನಿ. ವಿವೇಕಿ, ಫಸ್ಟ್ ನೈಟ್ಗೆ ಯಾರಾದ್ರೂ ಮೈಕು ಸೀರಿಯಸ್ ಸೆಟ್ ಆಗ್ತಾರನೋ? ನಿನ್ನಿಂದ ನಾನು ತಮ್ಮ ಕೋಪ ಮಾಡ್ಕೊಂಡು ಹೋಗ್ಬಿಡ್ನಲ್ಲೋ. ನನ್ನಿಂದ ಹೋಗಿದ್ದ? ನನ್ನಿಂದಲೇ ಹೋದ್ನ? ನಿನ್ನಿಂದಾನೆ. ಬುದ್ಧಿ ಇಲ್ಲದೆ ಮಾತಾಡೋಣ. ತಪ್ಪು ನಿಂದೆ. ಯಾವನಾದ್ರೂ ಫಸ್ಟ್ ನೈಟ್ಗೆ ಬಾಳೆಹಣ್ಣೆ ಗೊನೆ ಉಂಡುಂಡೆ ಹಲಸಣ್ಣು ಅನಾನಸ್ ತಂದಿರ್ತಾನ. ಒಂದು ವೇಳೆ ಗಂಡ ಹೆಂಡತಿ ಆಸೆಯಿಂದ ಸುಳು ತಿನ್ನಕ್ ಶುರು ಮಾಡಿದ್ರೆ 1 ವಾರ ಬೇಕಾಗುತ್ತೆ. ಇನ್ನೇನು ಮಾಡ್ತಾನ ಫಸ್ಟ್ ನೈಟು? ಅದಕ್ಕೆ ಅವ್ನು ಕೋಪಿಸ್ಕೊಂಡು ಹೋಗಿದ್ದು. ಮೊದ್ಲೇ ತಣ್ಣ ಅಂಗಡಿನ ಎತ್ತು ಒಂದೇ ಅಖಂಡ ಕರ್ನಾಟಕ ಜನತೆಯಲ್ಲಿ ಆಫ್ ಮಾಡ ಮೈಕ್, ಆಫ್ ಮಾಡ, ಆಫ್ ಮಾಡ. ಅಯ್ಯೋ ಏನ್ರಿ ಇದು? ಪ್ರೀತಿಯಿಂದ ತಮ್ಮನ್ಗೋಸ್ಕರ ತಗೊಂಡ್ ಹೋಗಿದ್ದೆಲ್ಲ ವಾಪಸ್ ತರ್ತಾ ಇದ್ದೀರಾ? ಅದು ನೀನ್ ಸುಳ್ಳು ಹೇಳ್ತೀಯ, ಸುಮ್ನಿರು. ನಿಜ ಏನು ಅಂತ ನಾನು ಹೇಳ್ತೀನಿ ಅದಕ್ಕೆ ನನ್ನ ತಮ್ಮ ನಾಗೇಶ ರೂಮಲ್ಲಿ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ದಾತೃತ್ವದ ಸಂಕೇತವಾಗಿರೋ ಈ ಬಾಳೆಹಣ್ಣಿನ ಗೊನೆನ ಅಣ್ಣನ ರೂಮಲ್ಲಿ ಇಟ್ಟು ಒಗ್ಗಟ್ಟಿನ ಅಂಟು ತುಂಬಿಕೊಂಡಿರೋ ಈ ಸಿಹಿ ಉಂಡೆ ಹಲಸಣ್ಣ ನಿನ್ ರೂಮಲ್ಲಿ ಇಟ್ಕೊಂಡು ಹಾಲಿಗೆ ಬದಲಾಗಿ ಅನಾನಸ್ ಜ್ಯೂಸ್ ಕುಡಿದು ಅವನಾಗೆ ನಾವು ಕೂಡ ಸಂತೋಷವಾಗಿ ಫಸ್ಟ್ ನೈಟ್ ಆಚರಿಸ್ಬೇಕಂತೆ. ಕನಕ ಆದಷ್ಟು ಬೇಗ ನೀನ್ ಸ್ವಲ್ಪ ನಾಚಿಕೆ ಇಲ್ಲ? ಇದ್ರ ನಾಚಿಕೆ ಹಣ ಬಂತು. ಬೆಳಗ್ಗೆ ತಿನ್ನೋದು ತಿಂಡಿ ಅಂತಾರೆ, ಮಧ್ಯಾಹ್ನ ರಾತ್ರಿ ಮಾಡೋದಕ್ಕೆ ಊಟ ಅಂತಾರೆ. ಈ ಕೆಲಸಕ್ಕೆ ಹೇಳೋಣ ಹೇಳ್ತೀನಿ. ಕನಕ ಆದಷ್ಟು ಬೇಗ. ಕನಕ, ಬೆಳಗ್ಗೆ ಬೇಗ ಹೇಳ್ತೀಯ ತಾನೆ? ಅಯ್ಯೋ ಅಕ್ಕ, ಅದು ಸುಮ್ನೆ ಹದ್ನಂಗ್ ಹಾರಾಡತ್ತೆ, ಮಿಕ್ಕಿದೆಲ್ಲ ಕೋಳಿ ಹಂಗೆ. ಅಯ್ಯ ನಡಿಯಮ್ಮ. ಅಯ್ಯೋ, ನೋಡ್ಕೊಂಡ್ ಬರ್ಬಾತೇನ್ರಿ? ಬಿದ್ಬಿಡ್ತಿದ್ರಲ್ಲ. ನಾನ್ ಬೀಳ್ತೀನಾ? ಅದಿರ್ಲಿ, ಐಶ್ವರ್ಯ ಸ್ನಾನಕ್ಕೆಲ್ಲ ಸಿದ್ಧವಾಗಿದ್ಯಾ? ಇದನ್ನೆಲ್ಲ ನೀವು ಕೇಳ್ಬೇಕಾ? ನಾನು ಅಷ್ಟು ದಡ್ಡಿನೇನ್ರಿ? ಅಯ್ಯೋ, ನೀನ್ ದಡ್ಡಿ ಅಲ್ಲ ಕಣೆ, ಜಾಣೆ, ಮಹಾ ಜಾಣೆ. ಆದ್ರೂ ಏನು? ಇಲ್ಲ ಬಿಡು. ಅಯ್ಯೋ, ಇದೇನಿದು? ಲೈಫ್ ಬಾಯ್ ಸೋಪ್. ಅದ್ ನನಗೂ ಗೊತ್ತು. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪ್ನಲ್ಲಿ ಐಶ್ವರ್ಯ ಸ್ನಾನ ಮಾಡ್ತಾಳ? ಮಾಡ್ಬಹುದಾ? ಯಾಕೆ ಮಾಡ್ಬಾರ್ದು? ಅವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಕಣೆ. ನಾವು ಸ್ನಾನ ಮಾಡೋ ಮಾಮೂಲಿ ಸೋಪಲ್ಲಿ ಸ್ನಾನ ಮಾಡಲ್ಲ. ಅದಕ್ಕೆ 4-5 ತರ ಕಾಸ್ಟ್ಲಿ ಸೋಪ್ ತಂದಿದ್ದೀನಿ. ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಇಡು. ಐಶ್ವರ್ಯಗೆ ಯಾವ ಸೋಪ್ ಇಷ್ಟ ಆಗುತ್ತೋ ಅದರಲ್ಲೇ ಸ್ನಾನ ಮಾಡ್ಲಿ. ನಿನ್ಗೇನಾಯ್ತು? ಯಾಕೆ ಹೇಳ್ತಾ ಇದೀಯಾ? ನಿಮಗೆ ಯಾಕೆ ಬಂತು ಈ ಭೇದ ಭಾವ? ಮುಜಾಬಾಯ್, ಐಶ್ವರ್ಯ ಎದ್ದಿದ್ದಾಳ? ಎಬ್ಬರಿಸ್ಬೇಕಾ? ಬೇಡ, ನಾನೇ ಎಬ್ಬರಿಸ್ತೀನಿ. ಬಾವಾ, ನೀವೇ ಎಬ್ಬರಿಸ್ತೀರಾ? ನೋಡು ಅಕ್ಕ, ಆ ಚಿನ್ನದ ಗೊಂಬೆ ಬರ್ತಿದ್ ಹಾಗೆ ಭಾವನ ಕಲರೇ ಬದಲಾಗ್ಬಿಟ್ಟಿದೆ ಅಕ್ಕ. ನೆಲ ಸ್ವಲ್ಪ ಜಾರತ್ತೆ, ಬಿದ್ಬಿಟ್ಟಿ ಆಮೇಲೆ. ಅಕ್ಕ, ಬಿಟ್ರೆ ನಿನ್ ಗಂಡ ಅವಳು ಹಲ್ಲು ಉಜ್ಜಿ ಬಿಡ್ತಾನೆ. ಪರವಾಗಿಲ್ಲ, ಕೊಡಿ, ನಾನೇ ಹಾಕೋತೀನಿ. ಇರ್ಲಿ ಬಿಡಮ್ಮ, ಏನಂತೆ, ನೀನು ಚಿಕ್ಕ ಹುಡುಗಿ. ಅಂತ ಚಿಕ್ಕ ಹುಡುಗಿ ಹಿಂಗ್ ಮುಂದಕ್ ಬಂದಾಗ್ಲೇ ಗೊತ್ತಾಗದು ಬಲ್ತಿರೋದು ಬೆಳೆದಿರೋದು. ಕನಕ, ಸ್ನಾನಕ್ ನೀರು ಹದವಾಗಿದ್ಯಾ? ಹದವಾಗಿದೆ. ನೀವಿನ್ನು ಹೀಗೆ ಬೋರ್ ಕೊರಿತಾ ಇದ್ರೆ ಅದು ತಣ್ಣಗ ಆಗ್ಬಿಡುತ್ತೆ. ಹೌದೌದು, ನೀರ್ ತಣ್ಣಗಾಗ್ಬಿಟ್ರೆ ಆಮೇಲೆ ನಿಂಗೆ ನೆಗಡಿ ಆಗ್ಬಿಡುತ್ತಮ್ಮ. ನಿಮ್ಮಪ್ಪ ನನ್ನ ತರಾಟೆಗೆ ತಗೊಂಡ್ಬಿಡ್ತಾರೆ. ನಿನ್ನ ಮಗಳ ತರ ನೋಡ್ಕೋತೀನಿ ಅಂತಾನೆ ನೀನ್ ನಿಮ್ಮ ಮನೆ ಸೊಸೆ ಮಾಡ್ಕೊಟ್ಟಿರೋದು. ಹೋಗ, ಸ್ನಾನ ಮಾಡ್ಕೋ. ಒಂದ್ ನಿಮಿಷ ಇರಮ್ಮ. ಶಾಂತಿ, ಆ ಹೊಸ ಡಾಲ್ದಲ್ಲೇ ತೋಮ. ಅಯ್ಯೋ, ಒಳ್ಳೆ ಆಮೆ ತರ ನಡ್ಕೊಂಡ್ ಬರ್ತೀರಾ? ಕೊಡಲಿ. ಹೇಳಿ ಬಾಬಾ, ಏಟ್ಬಿತ್ತ? ಏಟ ನನಗ? ಇಲ್ಲ, ನೀನು ಸ್ನಾನ ಮಾಡ್ಕೋ. ಐಶ್ವರ್ಯ, ತಗೋಮ್ಮ, ಹೋಗಮ್ಮ, ಹೋಗು. ತಪ್ಪು ಮಾಡ್ತಾ ಇದೀರಾ ಭಾವ, ನೀವು ತಪ್ಪು ಮಾಡ್ತಾ ಇದೀರಾ ಭಾವ. ನಾನು ಮದುವೆ ಮಾಡ್ಕೊಂಡು ಬಂದು 10 ವರ್ಷ ಆಯ್ತು. 4 ಬಾಣಂತನೂ ಮಾಡ್ಕೊಂಡೆ. ಒಂದು ದಿನ ಆದ್ರೂ ಹೀಗೆ ವಿಚಾರಿಸಿದಿರಾ? ಒಂದು ಒಳ್ಳೆ ಸೋಪು ತಂದ್ಕೊಟ್ಟಿದ್ದೀರಾ? ಸದು, ಅವಳು ಒಂದೇ, ನೀನು ಒಂದೇನಾ? ಹೋಗಲೇ, ಹೋಗ ಕೆಲಸ ಮಾಡ. ಏನೇ ಹೇಳು? ಇದು ತಿಳಿಸಾರ್ಗೆ ಇಷ್ಟು ಹುಣಸೆ ಸಾಕಾ? ಏನಕ್ಕ ನೀವು ಈ ಮನೇಲಿ ಅಡ್ಗೆ ಮಾಡಕ್ ಶುರು ಮಾಡಿ 10 ವರ್ಷ ಆಯ್ತು ಅಂತೀರಾ? ಇನ್ನು ತಿಳಿಸಾರ್ಗೆ ಎಷ್ಟು ಹುಣಸೆ ಹಣ್ಣು ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಸರಿ ಹೋಯ್ತು, ಅದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ 2 ಟೊಮ್ಯಾಟೊ ಹಣ್ಣು ಜಾಸ್ತಿ ಹಾಕಿದ್ರೆ ತಿಳಿಸಾರು ಸೂಪರ್ ಆಗಿರುತ್ತೆ. ಇನ್ನೂ ಒಂದು ಹೆತ್ತಿಲ್ಲ, 4 ಹೆತ್ತೊಳಗೆ ಬೋಧನೆ ಮಾಡಕ್ ಬಂದ್ಬಿಡ್ಲು. ಏನಮ್ಮ, ನಿನಗೆ ಅಡ್ಗೆ ಮಾಡಕ್ಕೂ ಬರುತ್ತಾ? ಓ, ನಮ್ಮ ಮನೇಲಿ ಆಳುಗಳಿದ್ರು ಅಡ್ಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲ ನಾನೇ ಮಾಡ್ತಾ ಇದ್ದೆ. ನಮ್ ತಂದೆಗಂತೂ ನನ್ ಕೈ ಅಡ್ಗೆ ಅಂದ್ರೆ ತುಂಬಾ ಇಷ್ಟ. ಪರವಾಗಿಲ್ವೇ, ಒಳ್ಳೆ ತಿಳುವಳಿಕೆ ಇರೋರು ನಿಮ್ ತಂದೆ. ಕೊಟ್ಟು ಮನೆಗೂ ತವ್ರ ಮನೆಗೂ ಒಳ್ಳೆ ಹೆಸರು ತರೋ ರೀತಿಲೇ ಬೆಳೆಸಿದ್ದಾರೆ. ಅಮ್ಮ, ಜೇನುಗೂಡು ಸಿನಿಮಾ ಬಂದಿದ್ಯಂತಮ್ಮ, ತುಂಬಾ ಚೆನ್ನಾಗಿದ್ಯಂತೆ.
ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಚಿತ್ರ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ನಾವು ಹೋಗೋಣ ಅಕ್ಕ. ನನ್ಗೂ ಬೇಜಾರಾಗಿದಕ್ಕ. ಎಲ್ರು ಊಟ ಮಾಡ್ಕೊಂಡು ಮ್ಯಾಟ್ನಿ ಶೋಕ್ ಹೋಗೋಣ ಅಕ್ಕ. ಇವತ್ತು ಬೇಡಮ್ಮ, ಬಟ್ಟೆ ಒಗ್ದಿಲ್ಲ, ಮನೆ ತೊಳ್ದಿಲ್ಲ. ಹೌದೌದು, ಬರೀ ತೊಳೆಯೋದು, ಬಳಿಯೋದು, ಬೇಯಿಸೋದು, ಗಂಡಸರಿಗೆ ಹಾಸೋದು ಇಷ್ಟೇ ಆಗೋಯ್ತು ನಮ್ ಜೀವನದುದ್ದಕ್ಕೂ. ಕತ್ತೆಗೆ ಇದಂಗೆ ಗೇಯೋದು. ಅಕ್ಕ, ನಾನು ಸಿನಿಮಾ ನೋಡಿ ಬಹಳ ದಿನ ಆಯ್ತು. ಬೇಗ ಬೇಗ ಕೆಲಸ ಮುಗಿಸಿ ಎಲ್ರೂ ಹೋಗ್ಬರೋಣ. ಆಯ್ತಮ್ಮ, ಹೋಗೋಣ. ಹೇಗೋ ಮಧ್ಯಾಹ್ನ ಆಫೀಸ್ಗೆ ಊಟ ತಗೊಂಡು ಹೋಗ್ತೀನಲ್ಲ, ಬರ್ತಾ ಕಾರ್ ತರ್ತೀನಿ, ಎಲ್ರೂ ಕಾರಲ್ಲೇ ಹೋಗೋಣ. ಕಾರಲ್ಲ? ಇನ್ನು ಸೂಪರ್ ಅಕ್ಕ. ಕಾರಲ್ಲಿ ಕುತ್ಕೊಂಡ ಕುತ್ತಿಗೆ ನೋಯ್ದೆ ಇರಕ್ಕೆ ಫ್ರಂಟ್ ಅಲ್ಲಿ ಕುತ್ಕೊಳ್ಳಕ್ಕ. ಆಯ್ತಮ್ಮ, ಹಾಗೆ ಮಾಡು. ಶಾಂತಿ, ಮಕ್ಕಳೆಲ್ಲ ಸೇರಿ ಒಟ್ಟಿಗೆ 8 ಟಿಕೆಟ್ ಅಲ್ವಾ? ನಾವ್ ಸಿಸ್ಟರ್, ನಾವ್ ನನ್ನ ಸೇರಿಸಿ ಒಟ್ಟು 9. ನನ್ನ ಬಿಟ್ಟು ನೀವು ಹೋಗೋ ಹಾಗೆ ಇಲ್ಲ. ಅಕ್ಕ, ಯಾರಿವ್ರು? ನಮ್ಮ ಮನೆ ಓನರ್ ಮಗ. ಅಷ್ಟ್ ಬೇಗ ಬರ್ತ್ಬಿಟ್ರ ಸಿಸ್ಟರ್? ನಿಮ್ ಮದುವೆನಲ್ಲಿ ಚಪ್ರ ಹಾಕೋದ್ರಿಂದ ಹಿಡಿದು ಉಂಡೆಲೆ ಎತ್ಸೋವರೆಗೂ ಎಲ್ಲಾ ಮೇಲ್ವಿಚಾರಣೆ ಕೆಲಸ ಮಾಡ್ದವ್ ನಾನೇ. ಇದ್ಯಾಕೆ ಹಿಂಗ್ ನೋಡ್ತಾ ಇದ್ದೀರಾ? ಓಹೋ, ನನ್ನ ವಿಭೂತಿ ಗೆರೆ, ನನ್ನ ಡ್ರೆಸ್ಸು ಇವೆಲ್ಲ ನೋಡಿ ಹಳೆಗುಡಿ ಪೂಜಾರಿ ಇನ್ಕೊಂಡ್ಬಿಟ್ರೇನೋ. ಏನು ಮಾಡ್ತೀರಾ, ನನ್ನ ಈ ಅವತಾರಕ್ಕೆ ನಮ್ಮ ಅಪ್ಪ ಜಿಪ್ಣಾನೇ ಕಾರಣ. ಸಿಸ್ಟರ್, ನಾನೇನಾದ್ರೂ ಜೀನ್ಸ್ ಪ್ಯಾಂಟು ಜೀನ್ಸ್ ಶರ್ಟ್ ಹಾಕೊಂಡ್ಬಿಟ್ರೆ ಹೆಂಗ್ ಕಾಣಿಸ್ತೀನಿ ಗೊತ್ತಾ? ರೈಟ್ ಸೈಡ್ ನಿಂದ ಶಿವರಾಜ್ ಕುಮಾರ್, ಲೆಫ್ಟ್ ಸೈಡ್ ನಿಂದ ಪ್ರೀತ್ ಸೇ ಉಪೇಂದ್ರ. ಟೈಮ್ ಆಗ್ತಾ ಇದೆ, ನೀವೆಲ್ಲ ಬೇಗ ಬೇಗ ನಿಮ್ ಕೆಲಸ ಮುಗಿಸಿ ನಿಮ್ ಸೀರೆಗಳನ್ನೆಲ್ಲ ನಾನು ಒಗ್ದಾಕ್ಬಿಡ್ತೀನಿ. ಕಾಯಕವೇ ಕೈಲಾಸ ಕೇಳಿರಣ್ಣ. ಬಾಸ್ ಲಿಟಲ್ ಡಿಕೆ. ಲೇ ಪುಂಗೆ, ಇಲ್ಲಿ ಯಾರಿಗೆಲ್ಲ ಮೋಡಿ ಮಾಡ್ತಾ ಇದೀಯಾ? ನಮ್ಮ ಹೆಂಗಸ್ರ ಹತ್ರ ನಿನ್ಗೆಲ್ಲ ಕೆಲಸ. ನಾವೆಲ್ಲ ಸಿನಿಮಾಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಬೇಗ ಬೇಗ ಕೆಲಸ ಆಗಲಿ ಅಂತ ಸಹಾಯ ಮಾಡ್ತಾ ಇದೀನಿ. ನೀನೆಲ್ಲ ಸಹಾಯ ಮಾಡೋದು? ಗೆಟ್ ಔಟ್. ಅಕ್ಕ ಬಿಡು ಕೃಷ್ಣ, ಎಷ್ಟೇ ಆಗ್ಲಿ ಅವ್ನ ನಮ್ಮ ಓನರ್ ಮಗ ತಾನೆ, ನಮ್ ಜೊತೆ ಬಂದ್ರೆ ತಪ್ಪೇನಿದೆ? ಓಕೆ ಓಕೆ, ಅದಕ್ಕೆ ಮಾತಿಗೆ ಬೆಲೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿ ಕೇರ್ಫುಲ್. ಥ್ಯಾಂಕ್ ಯು. ಇದು 500 ರೂಪಾಯಿ ನೋಟು. ಭದ್ರವಾಗಿ ಹಿಡ್ಕೊಂಡೋಗಿ ಟಿಕೆಟ್ ತಗೊಂಬ. ಬ್ಲಾಕ್ ಅಲ್ಲಿ ತಂದೆ ಅಂತ ಕಮಿಷನ್ ಹೊಡೆದ್ಬಿಟ್ಟಿಯಾ? ಏನಮ್ಮ? ಟಿಕೆಟ್ ನಾನೇ ತರಿಸ್ತೀನಿ. ಯು ಆರ್ ಗ್ರೇಟ್ ಅಮ್ಮ. ಆದ್ರೂ ನಾನು ಯು ಆರ್ ಆಲ್ಸೋ ಗ್ರೇಟ್ ಬಾವಾ. ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ಬಾವಾ. ಟಿಕೆಟ್ ಖರ್ಚು ಐಶ್ವರ್ಯಿಂದ ಆದ್ರೆ ಟಿಫನ್ ಖರ್ಚು ನಂದೇ ಆಗ್ಬೇಕು. ತಗೊಳ್ಳಿ ದುಡ್ಡನ್ನ. ಕನಕ, ಮಕ್ಳು ಏನೇನು ಕೇಳ್ತಾರ ಅದೆಲ್ಲ ಕೊಡ್ಸು. ನೀನ್ ಮಾತ್ರ ಐಸ್ ಕ್ರೀಮ್ ತಿನ್ಬೇಡ, ಆಪಲ್ ಜ್ಯೂಸ್ ಕೊಡಿ. ಅಯ್ಯೋ, ಟೈಮ್ ಆಗೋಯ್ತು. ನಾನು ಅರ್ಜೆಂಟ್ ಆಗಿ ಸತ್ಮಂಗಲ ಕಾಡಿಗೆ ಹೋಗ್ಬೇಕು, ಬರ್ತೀನಿ. ಸತ್ಯಮಂಗಲ ಕಾಡ್ಗ ಯಾಕೆ? ವೀರಪ್ಪನ್ನು ಕಾಣೆಯಾಗಿದ್ದಾನಂತೆ, ಆನೆಗಳ ಹತ್ರ ವಿಚಾರ ಮಾಡೋದಿಕ್ಕೆ. ಬೇಗ ಹೋಗಿ ಟಿಕೆಟ್ ತಂದ್ಬಿಡು. ಅಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ. ಅಯ್ಯೋ, ನನಗೆ ಯಾಕಮ್ಮ ಇಷ್ಟೊಂದು ಬೆಲೆ ಬಾಳೋ ಸೀರೆ? ನಾನು ಇಷ್ಟು ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ಲೀಸ್ ಉಟ್ಕೊಳ್ಳಿ. ಕನಕಕ್ಕ, ನೀವ್ ಈ ಸೀರೆ ಉಟ್ಕೊಳ್ಳಿ, ಜೊತೆಲಿ ಮ್ಯಾಚಿಂಗ್ ಒಡವೆ ಇಟ್ಟಿದ್ದೀನಿ, ಹಾಕೋಬೇಕು. ಶಾಂತಿ, ನೀನ್ ಸೀರೆ ಉಟ್ಕೋತೀಯ? ಚಿಕ್ಕಮ್ಮ ಬಾ, ಮತ್ತೆ ನಿಂಗೊಂದೊಳ್ಳೆ ಸೀರೆ ಕೊಡ್ತೀನಿ. ಅಕ್ಕ, ಪರವಾಗಿಲ್ಲ ಕಣಕ್ಕ, ಅವಳು ನಮಗೆ ತುಂಬಾ ಒಳ್ಳೆಯವಳು. ಅಂತ ಗರ್ವ ದೌಲತ್ತು ಏನೂ ಇಲ್ಲ, ಹೊಂದ್ಕೊಂಡ್ ಬಾಳ್ತಾಳೆ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ, ಬಾರ್ಲಾ ಇಲ್ಲಿ. ಏನ್ ಮಾವ? ನನ್ನ ಮಾವ ಅನ್ಬೇಡ ಮಗನೇ. ಏನ್ಲ ಹೇಳ್ತಿದ್ದೆ? ಅಮರ ಮಧುರ ಪ್ರೇಮ. ಏನ್ಲ ಹಂಗಂದ್ರೆ? ಅಯ್ಯ, ನೀವ್ ಯಾಕೆ ಅಪಾರ್ಥ ಮಾಡ್ಕತ್ತೀರಿ? ಏನೋ ದೋಸೆ ಇಟ್ಟು ರುಬ್ತಾ ಇದ್ರು, ಹಾಡ್ಕೊಂಡು ಸಹಾಯ ಮಾಡ್ತಾ ಇದ್ದೆ ಮಾವ. ಮತ್ತೆ ಮಾವ ಅನ್ಬೇಡ ಕತ್ತೆ. ಬಾರ್ಲಾ ಈ ಕಡೆ. ಲೇ ಶಾಂತಿ, ಮನೇಲಿ ಗ್ರೈಂಡರ್ ಇದ್ರು ಈ ಕಳ್ಳನ ಜೊತೆ ಸೇರ್ಕೊಂಡು ಒಳಕಲ್ನಲ್ಲಿ ಯಾಕೆ ರುಬ್ತಾ ಇದ್ಯಾ? ಮನೇಲಿ ಕರೆಂಟ್ ಇಲ್ಲ ಚಿಕ್ಕಪ್ಪ. ಶಟ್ ಅಪ್. ಮನೇಲಿ ಕರೆಂಟ್ ಇರಲ್ಲ ಅಂದ್ರೆ ಹೊರಗಿರ್ಲಿಲ್ವಾ? ದುಡ್ಡು ಕೊಟ್ಟು ಹೊರಗೆ ರುಬ್ಬಿಸ್ಕೊಂಡ್ಬರ್ಬೇಕಾಗಿತ್ತು. ಅದು ಬಿಟ್ಟು ಈ ಪೋಲಿ ನನ್ನ ಮನೆಯಾಗ ಸೇರ್ಸ್ಕೊಂಡೆ. ರುಬ್ಬ ಕೊಡೋ ದುಡ್ಡು ಉಳಿದ್ರೆ ಬೇರೆ ಖರ್ಚಿಗಾಗುತ್ತೆ, ಬಾ ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಬೋಸೆ ಹೇಳಿದ್ದು ಚಿಕ್ಕಪ್ಪ. ನಮ್ಮ ಹುಡುಗಿ ಜೊತೆ ಸೇರ್ಕೊಂಡು ರುಬ್ಬೋ ಮಟ್ಟಕ್ಕೆ ಬಂದ. ಏನೋ ಈ ಬಾಕ್ಸರ್ ಕೃಷ್ಣನ್ಗೆ ಚಮಕ್ ಕೊಡಂಗ ಆಗ್ಬಿಟ್ಟ. ಇವತ್ತು ಊಟ ನಿಮ್ ತಮ್ಮಯ್ಯ ಅಂತೀನಿ, ಅವ್ರು ಹೊಡಿಬೇಡಿ ಚಿಕ್ಕಪ್ಪ. ಓ, ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಲೈಟ್ ಉರಿಯುತ್ತಾ? ಸಮಥಿಂಗ್ ಇಸ್ ರಾಂಗ್. ಮಗನೇ, ಇವತ್ತು ನಿನ್ ಕತೆ ಮುಗಿಸ್ತೀನಿ. ಇವತ್ತಿನ ಕತೆ ಫಿನಿಶ್ ಮಾಡ್ಬಿಡ್ತೀನಿ. ಫಿನಿಶ್ ಮಾಡ್ಬಿಡಿ. ಆದ್ರೆ ನಾನು ನಿಮ್ಮ ಅಣ್ಣನ ಮಗಳನ್ನ ಯಾರಿಗೋಸ್ಕರ, ಯಾರು ಉದ್ದಾರಕ್ಕೋಸ್ಕರ ಲವ್ ಮಾಡಿದೆ ಅಂತ ಹೇಳ್ತೀನಿ. ಅದನ್ನ ಕೇಳ್ಬಿಟ್ಟು ಒಂದೇ ಸಲ ಸಾಯಿಸ್ಬಿಡಿ. ನಿನ್ನ ಕೊನೆ ಆಸೆ. ಓಕೆ ಓಕೆ, ಹೇಳು ಹೇಳು ಹೇಳು. ಸರಿ, ಕೂತ್ಕೊಳ್ಳಿ, ಹೇಳ್ತೀನಿ. ಏಯ್,
ನನ್ನ ಮುಂದೆ ನನಗೆ ಬರೋದು ಕೊಡದೆ ಮೇಲೆ ಕೂತ್ಕೊತಾ ಇದೆಯಾ? ಕೆಳಗೆ ಕೂತ್ಕೋ, ಕೆಳಗೆ ಕೂತ್ಕೋ. ನಾನ್ ಕೆಳಗ ಶಟ್ ಅಪ್. ಅಯ್ಯೋ ಸರಿ 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 ನೀವು ಕೂತ್ಕೊಳ್ಳಿ. ಗುರುವೆ ರಕ್ಷಕ, ನಿಮಗೆ ಗೊತ್ತಿರೋ ಹಾಗೆ ನಮ್ಮಪ್ಪ 4 ಮನೆಯಿಂದ 50 ಲಕ್ಷ ರೂಪಾಯಿ ಬ್ಯಾಂಕ್ ನಲ್ಲಿ ಇಟ್ಟಿದ್ದಾನೆ. ಶಿವನೇ, ತಾನು ಅನುಭವಿಸ್ತಿಲ್ಲ, ನನಗೂ ಅನುಭವಿಸಕ್ ಬಿಡ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಅಣ್ಣನ ಮಗಳನ್ನ ಲವ್ ಮಾಡಿದ್ದು. ಲೇ, ನಿಮ್ಮ ಅಪ್ಪನ ಹಣಕ್ಕೂ ನೀನು ಹೊಡಿತಾರ ಡವ್ಗೂ ಎಲ್ಲ ಸಂಬಂಧ? ಇದು ಕೌನ್ ಬನೇಗ ಕರೋಡ್ಪತಿ ಪ್ರಶ್ನೆ. ನಾನ್ ನಿಮ್ ಮನೆ ಅಳಿ ಆದ್ರೆ ಅವನ ಗಂಟೆಲ್ಲ ನಿಮ್ ಪಾಲಾಗುತ್ತೆ. ನಮ್ಮಪ್ಪ ನಿಮ್ಮ ಗುಲಾಮ ಆಗ್ತಾನೆ. ನೀವು ಮಾಮೂಲಿ ವ್ಯಕ್ತಿ ಅಲ್ಲ ಮಾವ, 5 ಕೋಟಿ ಕನ್ನಡಿಗರ ಏಕೈಕ ನಾಯಕ. ಅನುಮಾನವೇ ಇಲ್ಲ. ಸರಿ, ಇಷ್ಟೆಲ್ಲ ನನ್ನ ಬಗ್ಗೆ ವಿಷಯಗಳನ್ನ ಯಾಕೆ ತಿಳ್ಕೊಂಡೆ? ನ್ಯೂಸ್ ಪೇಪರ್ ಓದಿ ದಿನ ಎಲ್ಲಾ ಪತ್ರಿಕೆಗಳಲ್ಲೂ ನಿಮ್ದೇ ಸುದ್ದಿ ಮಾವ. ನಿಜ ನಿಜ. ಆ ಕೊನೆಯಲ್ಲೊಂದೇನೋ ಮಾತಾಡ್ದಿಲ್ಲ, ಏನ್ ಹೇಳ್ದೇಳು? ಅದ 5 ಕೋಟಿ ಕನ್ನಡಿಗರ ಏಕೈಕ ನಾಯಕ ನೀವೇ ಎಂದೆ. ಎಸ್, ಕರೆಕ್ಟ್. ನೋಡೋ, ಈ ಒಂದು ಮಾತುಗೋಸ್ಕರ ನಿನ್ನನ್ನು ಕ್ಷಮಿಸಿದ್ದೀನಿ. ಥ್ಯಾಂಕ್ ಯು ಮಾವ. ಮತ್ತೆ ಹಗ್ಗ ಹಾಕಲ್ಲ ತಾನೆ? ಹಗ್ಗನು ಹಾಕಲ್ಲ, ನೇಣು ಹಾಕಲ್ಲ. ಟೋಟಲ್ ಆಗಿ ನಿನ್ನ ಗೆಟಪ್ ನ ಚೇಂಜ್ ಮಾಡಿ ನಮ್ಮ ಶಾಂತಿಗೆ ನಿನ್ನನ್ನು ಕೊಟ್ಟು, ಶಾಂತಿನ ನಿನಗೆ ಕೊಟ್ಟು ಹಳೆಯನ್ನಾಗಿ ಮಾಡ್ಕೋ. ಎದ್ದಾಳೆ ಮೇಲೆ. ಯಾಕೋ? ಎದ್ದಾಳೆ. ಏನು? ಎತ್ಕಳೆ ಆ ಡಬ್ಬನ. ಡಬ್ಬ ಅಲ್ಲ ಅದು, ನಮ್ಮ ಅಪ್ಪನ ಮನೆ ಟ್ರಂಕು. ಬದನೆಕಾಯಿ, ಅದನ್ನೇ ಎತ್ಕೊ ಅಂತ ಹೇಳಿದ್ದು. ಯಾಕೆ ಎತ್ಕೋಬೇಕು? ಎದ್ದಾಳೆ ಮೇಲೆ. ಕೆಳಗಡೆ ಬೇಡ, ತಲೆ ಮೇಲೆ ಇಟ್ಕೋ. ನಿಮ್ಮಪ್ಪ ಯಾರು? ನಿಮ್ಮ ಮ್ಯಾವ ಅನ್ನೋ ಈ ಒಂದು ಪದಾನೇ ನಮ್ಮ ಮದುವೆಯಲ್ಲಿ ನಿಮ್ಮ ಅಪ್ಪ ನಮಗೆ ಕೊಟ್ಟಿದ್ದು. ಅದು ಬಿಟ್ರೆ ನಿನ್ನ ಸಾಮಾನು ತುಂಬ್ಕೊಳಕ್ಕೆ ಡಬ್ಬ ಕೊಟ್ಟ. ಆದ್ರೆ ನನಗೇನು ಕೊಟ್ಟ? ನಾನು ಕೊಟ್ಟ. ಕೊಟ್ಟ. ಯಾಕೆ ಕೊಟ್ಟ? ನಿನ್ ಜನ್ಮ ಸಾರ್ಥ ಮಾಡ್ಕೊಳಕ್ಕೆ. ಇಲ್ಲ ಇಲ್ಲ, ಈ ಮನೇನ ಹೋಳು ಮಾಡಿ ಹಾಳು ಮಾಡೋದು ಕೊಟ್ಟ ನಿನ್ನ. ಏನಂದೆ? ನೀನ್ ಈ ಮನೇಲಿ ಇರ್ಕೂಡ್ದು. ಈ ಮನೇಲಿ ಇರೋದಕ್ಕೆ ನಿನ್ ಲಾಯಕ್ಕಲ್ಲ. ಹೋಗೆ ಹೋಗಿ ಅಂತ ಅವ್ರ ಮನೆಗೆ ಹೊರಟೋಗೆ. ಕರೆ ಬಸ್ವಾ, ಓಡ್ ಬಂದವಳಲ್ಲ ಕಣೋ ನಾನು. ಇಲ್ಲಿಂದ ಹೊರಟೋಗು ಅನ್ನೋದಕ್ಕೆ ಕೊನೆಯವರೆಗೂ ನಿನ್ನ ಜೊತೆ ಮುತ್ತೆ ಇದೆ ಜರ್ನಿ ಮಾಡ್ಬೇಕು ಅಂತ ಲೈಸೆನ್ಸ್ ಮಾಡಿಸ್ಕೊಂಡು ಎದೆ ಮೇಲೆ ಇಟ್ಕೊಂಡು ಬಂದಿದ್ದೆ. ನೋಡಲು ನೋಡು. ಹಂಗಿದ್ಮೇಲೆ ನನ್ನ ತಮ್ಮ ತಂದ್ರೆ ರೇಷ್ಮೆ ಸೀರೆನ ಯಾಕೆ ಕುಟ್ಕೊಳ್ಳೋದಿಲ್ಲ ನೀನು? ಈ ರೇಷ್ಮೆ ಸೀರೆ ಬೆಲೆ 5,000 ರೂಪಾಯಿ. ಈ ಸೀರೆಗಿರೋ ಬೆಲೆ ಇಡೀ ನಿನ್ ಫ್ಯಾಮಿಲಿಗೆ ಇಲ್ವಲ್ಲೇ? ಈ ಸೀರೆ ನೀನು ಉಟ್ಕೊಳ್ಳೋದಿಲ್ಲ ಅಂದ ಮೇಲೆ ನೀನು ನನಗೆ ಬೇಡ. ಗೆಟ್ ಔಟ್. ಕೃಷ್ಣ ಕೃಷ್ಣ, ಏನಾಯ್ತು? ಅದಕ್ಕೆ ಸುಮ್ಮನೆ ಇದ್ಬಿಡಿ, ಅಡ್ಡ ಬರಬೇಡಿ ನೀವು. ಶೋ, ಮೊದ್ಲು ನೀನ್ ಸುಮ್ನೆ ಇರು. ಅವಳನ್ನ ಕೇಳೋದಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ಯಾ? ಅದಕ್ಕೆ ಏಯ್, ಸಾಕ್ ಸುಮ್ನೆ ಇರೋ ನೀನು. ಗಂಡನಾಗಿರೋ ನೀನೇ ಅವಳಿಗೆ ಬೆಲೆ ಕೊಡದೆ ಕೇವಲವಾಗಿ ನೋಡಿದ್ರೆ ಇನ್ ಯಾರು ತಾನೆ ಅವಳನ್ನ ಗೌರವಿಸ್ತಾರೆ ಹೇಳೋ? ಅದಕ್ಕೆ ನಾನು ಯಾವತ್ತಾದ್ರೂ ಇವಳಿಗೆ ಸೀರೆ ತಂದು ಕೊಟ್ಟಿದ್ದೀನಾ? ಇಲ್ಲ. ನೀನು ಅಣ್ಣ ತಂದು ಕೊಟ್ಟ ಸೀರೆ ತಾನೇ ಇವಳು ಉಟ್ಕೋತಾ ಇದ್ದು. ಹೌದು, ನಮ್ಮ ಅಕ್ಕ ನಮ್ಮ ಭಾವ ನನಗೆ ಗುಜರಿ ಸೀರೆ ತಂದು ಕೊಟ್ರು ನಾನು ಉಟ್ಕೊಂತೀನಿ. ಎಕ್ಕಡದಲ್ಲಿ ಹೊಡೆದು ಓಡಿಸ್ಕೊತೀನಿ. ಯಾಕೆ ಗೊತ್ತಾ? ನಮ್ ಶಾರದಕ್ಕ ನಾನು ನೋಡು ಹೊಟ್ಟೆ ತಂಗಿ ತರ ನೋಡ್ಕೋತಾಳೆ. ನಮ್ ಧರ್ಮಣ್ಣ ಭಾವ ನನಗೆ ಸಾಕ್ಷಾತ್ ತಂದೆ ತರ. ಆದ್ರೆ ಇವಳಿದಲ್ಲ, ಇವಳು ಲಕ್ಷ್ಮತಿ ಮಗಳು. ನನ್ನ ಮಕ್ಕಳು ಗುಲಾಮರ ತರ ನೋಡ್ಕೋತಾಳೆ. ಅವಳು ತಂದ್ಕೊಟ್ಟೆ ಸೀರೆನ ನಾನು ಉಟ್ಕೋಬೇಕಾ? ನನಗಿಂತ ಡಿಫರೆಂಟ್ ಆಗಿ ಪೊಲಿಟಿಕ್ಸ್ ಮಾಡ್ತಾ ಇದೀಯ ನೀನು. ಇದೆಲ್ಲ ಈ ಮನೆಯಲ್ಲಿ ನಡೆಯೋದಿಲ್ಲ. ನನ್ನ ತಮ್ಮ ನಾಗೇಶ ನಮ್ಮನ್ನೆಲ್ಲ ಸಾಕ್ತಾ ಇದ್ದಾನೆ. ನಮ್ಮ ಅಣ್ಣ ಈ ಮನೆ ಮಾನಿಟರ್ ಆಗಿದ್ದಾನೆ. ನಾನು ಅಖಂಡ ಕರ್ನಾಟಕವನ್ನ ಕಾಪಾಡೋದಕ್ಕೆ ಹೊರಟಿದ್ದೀನಿ. ಟೋಟಲಿ ನಾವೆಲ್ಲ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಕೋಟೆ ಕಟ್ಕೊಂಡು ಬಾಳ್ತಾ ಇದ್ದೀವಿ. ಮಧ್ಯದಲ್ಲಿ ಬಂದ ನೀನು ಹೈಬ್ರಿಡ್ ಇಂಗ್ಲಿಷ್ ನೋಡ್ತಾ ಕೋಟೆ ಹೊಡೆಯೋ ಕುತಂತ್ರ ಉಡಬಡ್ಬೇ. ಕೈಗೆ ಬಿ ಕೇರ್ಫುಲ್, ಬಿ ಕೇರ್ಫುಲ್. ಈ ಉಗಿಯೋದನ್ನ ನಂತರ ಇಟ್ಕೋಬೇಡ, ಇವತ್ತೇ ಕೊನೆ. ಅದಕ್ಕೆ ಇಟ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಹೇಳಿ ಹೇಳಿ. ಫಸ್ಟ್ ಫ್ಲೋರ್ ಅಲ್ಲಿ ರಿಸರ್ವ್ ಬ್ಯಾಂಕು, ಸೆಕೆಂಡ್ ಫ್ಲೋರ್ ನಲ್ಲಿ ಚಿನ್ನದ ಗಣಿ. ಯಾವ್ದು ತಗೋಬೇಕು ಅಂತಾನೆ ಗೊತ್ತಾಗ್ತಿಲ್ವೇ? 1, 2, 3, 4, 5 ಇದು ಕೃಷ್ಣ ಮಾವನಿಗೆ. ಅಣ್ಣ, ಒಂದ್ 5,000 ಭಿಕ್ಷೆ ಹಾಕಣ. ಆ ಕಂಜೂಸ್ ದಾಸಪ್ಪನ ಮಗ ಈ ದಾನಿ ಬಾಸ್ ಹತ್ರ ಕೇಳೋ ದುಡ್ಡ ಇದು. ತಗ 10,000. ಯಾರು ಕೊಟ್ಟೆ? ಛತ್ರಿ ನನ್ ಮಗನೇ, ಯಾವತ್ತಿಂದ ಶುರು ಮಾಡ್ದೋ ಈ ಕತ್ರಿ ಕೆಲ್ಸನ? ನಿನ್ ಮೇಲೆ ಆಣೆ ಇವತ್ತಿಂದನೇಪ್ಪ. ಯಾವ ಬೇವರ್ಸಿ ನನ್ ಮಗ ಹೇಳ್ಕೊಟ್ಟ? ಅದು ಆ ಕೃಷ್ಣ ಮಾವ. ಆ ಕಳ್ಳ ರಾಜಕಾರಣಿ ನನ್ನ ಮಗನ್ ತಲೆ ಇಷ್ಟು ಕೆಡಿಸಿದಾನ. ಇವತ್ತು ಅವನು ಗತಿ ಕಾಣಿಸ್ತೀನಿ. ಕೊಡೋದು ಕೊಡ್ತೀಯ, ಜಿಜ್ಬೆ 50,000 ರೂಪಾಯಿ ಅಲ್ಲ, ಯಾಕೆ 50 ಲಕ್ಷ ರೂಪಾಯಿ ನನ್ನ ಪಾರ್ಟಿ ಫಂಡ್ ಕೊಟ್ಬಿಡು. ಆಗ ನಿನ್ನ ನನ್ನ ಗೌರ್ಮೆಂಟ್ ಬಂದಾಗ ಒಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷನಾಗಿ ಮಾಡ್ಬಿಡ್ತೀನಿ. ಓಹೋ, ಮೆಚ್ಚುವಂತ ಮಾತು, ಮೆಚ್ಚುವಂತ ಮಾತು. ನಿನಗೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೊಡಿಸ್ತೀನಿ.
ಈ ನಿನ್ನ ಮನೇನ ನನ್ನ ಪಾರ್ಟಿ ಆಫೀಸ್ ಮಾಡ್ಕೋತೀನಿ. ಆಗ ನಿನ್ಗೂ ಹೆಸರು ಬರುತ್ತೆ, ನನಗೂ ಕೀರ್ತಿ ಬರುತ್ತೆ ಅಲ್ವಾಳಿ ಅಂದ್ರೆ. ಗುಡ್, ಬೆಟರ್, ಬೆಸ್ಟ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್ ಮಾವ. ಲಾಯ್ ಚೋಡು ನನ್ನ ಮಗನೇ. ಯಾಕೆ ನಿಮ್ಮ ಅಪ್ಪ ನಿನ್ ಬೈತವನೆ? ನಿನಗೆ ಕಣೋ ಬೈತಾ ಇರೋದು ಹಲ್ಕ ನನ್ನ ಮಗನೇ. ಏನೋ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯೋ? ನನ್ನನ್ನು ಏಮಾರ್ಸೋದು ಒಂದೇ, ಆ ಯಮನ್ ಪಾಲಾಗೋದು ಒಂದೇ. ಪಿಶಾಚಿ ಅಲ್ಲ ಪಿಶಾಚಿ, ದುಡ್ಡು ಕೊಡ್ತೀನಿ ಅಂತ ಕಳ್ಸ್ಬಿಟ್ಟು ನಮ್ಮ ಮಾವು ಹಿಂಗೆ ಅವಮಾನ ಮಾಡೋದು. ನಿಮ್ಮ ಅವನ್ ಸಮಾಧಿ ಪಕ್ಕ ನಿನ್ ಸಮಾಧಿ ಮಾಡ್ಬಿಟ್ಟೆ. ತಪ್ಪಿರೋ ನಾನೇ ತಪ್ಪಿರ್ಬೇಕು ನೋಡಿ. ನಮ್ಮ ಮಾವ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇದಾರೆ. ನನ್ನನ್ನು ಏಮಾರ್ಸ ಹೋಗ್ತೇನೋ? ಅಯ್ಯೋ ಕನ್ನಡ ನಾಯಿ ಮಕ್ಕಳೇ, ಭಾರತ ಬಂಧುಗಳೇ, ಬೇಗ ಬನ್ನಿ ನನ್ನ ಕಾಪಾಡಿ. ಚೋಡು ನನ್ನ ಮಗನೇ, ನೀನ್ ಪಾತಾಳಕ್ಕೆ ಹೋದ್ರು ಬಿಡಲ್ಲ ನೀನು. ಅಪ್ಪಾಜಿ ಅಪ್ಪಾಜಿ ಅವ್ರು ಸಾಯಿಸ್ಬಿಡಿ ಅಪ್ಪಾಜಿ, ಅವ್ರು ಸತ್ತ ಬಿಟ್ರೆ ನನ್ನ ಮದುವೆ ನಿಂತೋಗ್ಬಿಡುತ್ತೆ. ಚೋಡು ನನ್ನ ಮಗನೇ ನಿಂತ್ಕೊಳ್ಳೋ. ಮನೆ ಕನಕ ಬೇಗ ಭಾಗ ತೆಗಿ, ನಿನ್ ತಾಳಿ ಬಗ್ಗೆ ಕಾಪಾಡ್ಕೊಳ್ಳೆ ಕನಕ. ಅಯ್ಯಪ್ಪ ನೀವು ಮನೆ ಭಾಗ ತಗೊಂಡ್ಕೊಂಡು ಬಂದ್ಬಿಡ್ತಾನಪ್ಪ. ನೀನ್ ಸಾಯಿಸ್ಬಿಟ್ರೆ ನನ್ನ ಹೆಂಡತಿ ಬಿಟ್ಟು ಆಗ್ಬಿಡ್ತಾಳ ಕಣ್ಣ. ನಿನ್ ಮಗ ಅಂತ ತಿಳ್ಕೊಂಡ ನನಗೆ ನೀವು ದಾನ ಮಾಡೋಣ. ನೀನ್ ಬದುಕಿದ್ರೆ ನನ್ ಮನೆ ಹಾಳು ಮಾಡ್ಬಿಡ್ತೀಯ. ನೀನ್ ಸತ್ರನೇ ನನಗೆ ಸಮಾಧಾನ ಆಗೋದು. ನೀನು ಯಾವ್ದೋ ಟೈರ್ ಡಮ್ ಅಂತಲ್ಲ. ಓ ದಾಸಪ್ಪರೇ, ನಿಮ್ದೇನಾದ್ರು ಬರ್ಸ್ಟ್ ಆಯ್ತಾ? ಓ ಓಕೆ ಓಕೆ, ಮ್ಯಾಟ್ರೇನು ಅಂತ ಕೇಳ್ಬೋದಾ? ನಿನ್ ಗಂಡ ನನ್ನ ಮನೆನ ಲೂಟಿ ಮಾಡಿ ಹಾಳಂಪೆ ಮಾಡಕ್ ನೋಡ್ತಾವನೆ. ಏನಂದೆ? ಬದನೆಕಾಯಿ ಅಂದೆ. ಬದನೆಕಾಯಿ ಡಮ್ ಅನ್ನಲ್ವೇ? ಯು ಶಟ್ ಅಪ್. ಓಕೆ ಓಕೆ, ನನ್ನನ್ನೇ ಶಟಪ್ ಅಂತೆ ನಿನ್ನ. ನಿಮ್ಗೆಲ್ಲ ಅಂದಿದ್ದು ನನ್ನ ಗಂಡನಿಗೆ ಏನ್ ವಿಷಯ? ದೀಪಾವಳಿ ಪಿಸ್ತೂಲು ಇದನ್ನ ಯಾಕೆ ಹಿಡ್ಕೊಂಡ್ರಿ ನೀವು? ನಿಮ್ಮ ಅಪ್ಪನಿಗೆ ಈ ವಯಸ್ಸಲ್ಲಿ ಯಾಕೋ ಪಟಾಕಿ ಹೊಡೆಯ ಹುಚ್ಚು ಬಂದ್ಬಿಟ್ಟಿದ್ದಲ್ಲ? ಮುಚ್ಚು ಬಾಯ್. ಓಕೆ ಓಕೆ. ಈ ಲೋಫರ್ ಎಂತ ಕೆಲಸ ಮಾಡಿದಾನೆ ಗೊತ್ತಾ? ಪ್ರಪಂಚನೇ ಗೊತ್ತಿಲ್ದಿರೋ ನನ್ನ ಮಗನ್ ತಲೆ ಸೌರಿ ಕಳ್ತನ ಮಾಡೋದ್ ಕಲ್ಸಿದಾನೆ ಈ ನಿನ್ ಗಂಡ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ ಜನ್ಮ ಜಾಲಾಡ. ಇಂತ ಬಾಳ ಬದಲು ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದೇ ಏನು? ನುಗ್ಗೆ ಮರಕ್ಕೆ ನೇಣು ಹಾಕೊಂಡು ಸಾಯೋದ ಅಲ್ವಾ? ಮತ್ತೆ ನೀನು ಅವನಂಗೆ ಮಳ್ಳಿ ಏನಂದೆ? ದಾರಿ ಬಿಡು ಅಂದೆ. ನಿನ್ನ ಕಾಲು ಹಿಡ್ಕೋತೀನಿ ಕಣಣ್ಣ, ನನ್ನ ಗಂಡನ ಬಿಟ್ಟು ಬಿಡಣ್ಣ. ಅಯ್ಯೋ ಪಾಪ, ಅದು ಜೀವಂತವಾಗಿದ್ರೆ ನನ್ನ ಮಕ್ಕಳನ್ನ ಯಾರಾದ್ರೂ ನೀವ್ ಯಾರ ಮಕ್ಕಳು ಅಂತ ಕೇಳಿದ್ರೆ ನನ್ನ ಮಕ್ಕಳು ಸಣ್ಣಪ್ಪ ಕೃಷ್ಣಪ್ಪರ ಮಕ್ಕಳು ಅಂತ ಹೇಳ್ಬೋದವೆ. ನೀನೇನಾದ್ರೂ ನನ್ನ ಗಂಡನ ಮರ್ಡರ್ ಮಾಡಿಬಿಟ್ರೆ ಸಣ್ಣ ಪ್ಲೇಟ್ ಕೃಷ್ಣಪ್ಪ ಅಂತಾರೆ. ನಿನ್ನ ಕಾಲು ಬಿಟ್ಟು ಪಾಪಿ ಗಂಡನ ಬಿಟ್ಬಿಡಣ್ಣ. ಆಯ್ತಾಯ್ತು, ನಿನಗೋಸ್ಕರ ಈ ಲೋಫರ್ನ ಬಿಡ್ತಾ ಇದ್ದೀನಿ. ಆದ್ರೆ ಒಂದು ಕಂಡೀಷನ್, ಏನಣ್ಣ? ಇನ್ 1 ಗಂಟೆ ಒಳಗೆ ನನ್ನ ಮನೆನ ಖಾಲಿ ಮಾಡ್ಬೇಕು. ಬ್ರದರು, ಇದೇನು ನಿಮ್ಮಪ್ಪನ ಖದರು? ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡುವಂತವ್ರಲ್ಲ, ಏನ್ ಮಾಡೋದು? ದಾಸಪ್ಪನವ್ರನ್ನ ಏನ್ ತಿಳ್ಕೊಂಡಿದ್ಯಾ? ಮಹಾನ್ ವ್ಯಕ್ತಿ, ಈ ಮನೆ ಮಾಲೀಕ, ಅವ್ರಾಜ್ಞೆ ಸುಗ್ರೀವಾಜ್ಞೆ. ಕಟ್ಟು ಗಂಟು ಮುಟ್ಟಿನ ಮಾನ್ಯ ಶ್ರೀ ದಾಸಪ್ಪನವ್ರೆ, ಆ ವೀರಪ್ಪನ್ ಬಂದೂಕನ್ನ ನಿಮ್ ಚಡ್ಡಿ ಜೋಬಾಳ್ ಮಾಡಿ ಕಳಿ. ಡಬ್ಬ ನನ್ ಮಗನೇ, ಹೇಳಿ ತಂದೆ. ಈ ಬೈಕು ನಿಂದೆ ತಾನೆ? ನಮ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಈ ಅಧ್ಯಕ್ಷನಿಗೆ ಕೊಡಿಸಿದಾರೆ ಗುರುವೆ. ಸ್ವಂತ ನನ್ನ ಮಗನೇ, ಈ ಊಸುರುವಳ್ಳಿ ಮಾಡಿರೋ ಕೆಲ್ಸಕ್ಕೆ ಈ ಬೈಕ್ ತಂದು ನಮ್ಮನೆ ಒಳಗೆ ನಿಲ್ಸು. ಎಲೆಕ್ಷನ್ ಪ್ರಚಾರಕ್ಕೆ ಇಟ್ಕೊಂಡಿದ್ರು ಗುರುವೆ. ಎತ್ತೋಕಿನ ಮಾತು ಅಂದ್ರೆ ಮಾತೆ. ಮನೆನೇ ಖಾಲಿ ಮಾಡ್ತಿರ್ಬೇಕಾದ್ರೆ ಈ ಗಾಡಿ ತಗೊಂಡು ಏನ್ ಮಾಡ್ಲಿ? ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಏನು? ಈ ಪಕ್ಷದ ಬಾವುಟ ತಗೋಬೋದಾ? ಬದ್ನೆಕಾಯಿ ಮೊದಲು ಗಾಡಿ ನಿಲ್ಸು. ಯಾಕೆ? ಕೋಳಿ ಪುಕ್ಕ ಕೀಳೋಕೆ. ಏನು? ನನ್ನ ಮಕ್ಕಳನ್ನ ಗಾಡಿನ ಕೆಳಗಿಳಿಸ್ತೇಲ್ವಾ? ಯಾಕೆ ಅಂದ್ರೆ? ಅಯ್ಯೋ, ಮೊದಲು ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಗಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಗಾಡಿ ಓಡಿಸ ಹೋಗ್ಲಿ. ನನ್ನ ಮಕ್ಕಳನ್ನ ಇಳಿಸಲ್ಲ ಅಂತೀಯ? ಬಿಟ್ಟ ಇಳಿಸೋಕೆ ಮಾನ ಮರ್ಯಾದೆ ಇಲ್ದಾನೆ 3 ಬಿಟ್ಟೋನೆ ನಮ್ಮನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯೋ? ಯಾವ ಸಂತಲ್ಲಿ ನಮ್ಮನ್ನ ಹರಾಜಾಗ ಕರ್ಕೊಂಡು ಹೋಗ್ತಿದೆ ಹೇಳು? ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಈಗ ಮಾತಾಡೋದು. ನನ್ನ ಶಕ್ತಿ ನೀನು, ನನ್ನ ಸ್ಫೂರ್ತಿ ದೇವತೆ. ನಿನ್ನನ್ನು ಎಷ್ಟೊಂದು ಕ್ಷೇಮವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ವಾ? ಆ ಅಣ್ಣ ಮನೆಯಿಂದ ಆಚೆ ಹಾಕಿದ್ರೆ ಈ ಬಾಕ್ಸರ್ ಕೃಷ್ಣ ತನ್ನ ತಮ್ಮ ನಾಗೇಶನ್ ಮನೆ ಕರ್ಕೊಂಡು ಹೋಗ್ತಿರಂತ ಅಷ್ಟು ಗೊತ್ತಾಗಲ್ಲ ನಿನಗೆ? 3rd ಕ್ಲಾಸ್ ನನ್ನ ಮಗನೇ, ನಿಮ್ಮವ್ವ ಬೈತಾವಳೆ ಅಂತ ತಿಳ್ಕೊ. ತಮ್ಮನ ಮನೆಗೆ ಹೋಗ್ತಂತೆ, ತಮ್ಮನ ಮನೆಗೆ. ಅವತ್ತ ನನ್ನ ಮಗ ಏನಂದ ಮರ್ತು ಬಿಟ್ಟ.
ನಾನು ಒಬ್ಬನ ಇಲ್ದೆ ಹೋದೆ ನೀನು ನಿನ್ನ ಮಕ್ಕಳೆಲ್ಲ ರೋಡಲ್ಲಿ ಬಿದ್ದು ಭಿಕ್ಷೆ ಬಿಡ್ಬೇಕಾಗತ್ತೆ ಭಿಕ್ಷೆ ಅಂದ. ಇವತ್ತು ನೀನು ಅವನ ಮನೆ ಬಾಗ್ಲಲ್ಲಿ ಅಂಗ್ಲಾಚ್ಕೊಂಡು ನಿಂತ್ಕೊಂಡ್ರೆ ಹಳೆ ಎಕ್ಕಡದಲ್ಲಿ ಕಿತ್ತೋ ಹೊಡಿತಾನೆ ಕಣೋ ಲಡಾಸ್ ನನ್ನ ಮಗನೇ. ನಿಮ್ಮಪ್ಪ ಬೈತಾವನೆ ಅಂತ ತಿಳ್ಕೊ. ಲೇ ಮಾನ್ ಗೆಟ್ಟವನೆ, ನಿನ್ನಿಂದ ನಾನು ಬಾಳು. ಕರ್ಕ ಪ್ಲೀಸ್, ಕೂಲ್ ಡೌನ್ ಡಾರ್ಲಿಂಗ್, ಕೂಲ್ ಡೌನ್ ಚಿನ್ನ. ನೋಡು, ನಾವಿರೋ ಸ್ಥಿತಿ ಒಳಗೆ ಅವ್ನು ಹೊಡೆದ್ರು ಹೊಡ್ಸ್ಕೊಳ್ಳೋಣ, ಬೈದ್ರು ಬೈಸ್ಕೊಳ್ಳೋಣ, ಇದೆಲ್ಲ ನಮ್ಮಿಬ್ರು ಕಾಮನ್ ಅಲ್ವಾ? ಬೀದಿ ಬಸ್ವ ಕರಿಯ, ನನಗೆ ಅಷ್ಟು ಸ್ವಾಭಿಮಾನನು ನಿನಗಿಲ್ವಲ್ಲ. ನಾನು ನನ್ನ ಮಕ್ಳೆಲ್ಲಾರು ಹಾಳಾಗಿ ಹೋಗ್ತೀವಿ. ನೀನು ಆ ದೊಣ್ಣನಾಯ್ತು ಮನೆಗೆ ಹೋಗಿ ನಾಯಿ ನಾಯಿ ಬಿದ್ದಂಗ್ ಬಿದ್ದಿರೋ ಹೋಗ. ನಿನ್ ತಮ್ಮಯ್ಯ ಅಂತೀನಿ, ನೀನ್ ಕಾಲ್ ಹಿಡ್ಕತೀನಿ, ನನ್ನ ಮಾತು ಕೇಳೆ. ನನ್ನ ಕಾಲ್ ಹಿಡ್ಕೊಂತ ಇದೆಯಲ್ಲ, ನೀನ್ ಯಾರು? ನಾನು ಯಾರು? ಯಾರು ನೀನು? ನಾನು ನಾನು ಮುತ್ತೈದೆ ಸೌಭಾಗ್ಯನಯ್ಯ. ನೋಡು ಚಿನ್ನ, ಈಗ ಎಲೆಕ್ಷನ್ ಬರೋವರೆಗೂ ಸಂಸಾರ ನಡೆಸಕ್ಕೆ ಹಣ ಬೇಕಲ್ವಾ? ಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳು? ನಮ್ ದೊಡ್ಡ ಮಗ ಪೂರ್ವೇಶ್ವರನ ಲಾಟ್ರಿ ಅಂಗಡಿಲಿ ಟಿಕೆಟ್ ಮಾರೋ ಕೆಲ್ಸಕ್ಕೆ ಇಟ್ಬಿಡ್ತೀನಿ. ಎರಡನೇ ಮಗಳು ಪಶ್ಚಿಮೇಶ್ವರನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳೆಕಾಯಿ ವ್ಯಾಪಾರ ಮಾಡಕ್ ಬಿಡ್ತೀನಿ. ನೋಡ ನೋಡ, ಸ್ವಲ್ಪ ಇರು. ಮಿಕ್ಕ ಎರಡು ಮಕ್ಳ ವಿಷಯ ಆಮೇಲೆ ಹೇಳಿವಂತೆ. ನನಗೇನ್ ಕೆಲಸ ಕೊಡ್ತೀಯ ಅದನ್ನ ಹೇಳು. ಈ ನನ್ನ ಅಪ್ಸರಿಗೆ ಸ್ಪೆಷಲ್ ಆಗಿ ಕೆಲಸ ಕೊಡಿಸ್ತೀನಿ. ಏನು? ಸಾರ ಅಂಗಡಿಲಿ ಸ್ಪೆಷಲ್ ಆಗಿ ಸಾರ ಉಳ್ಕೊಡೋ ಕೆಲಸ. ಸಾರ ಅಂಗಡಿಲಿ ಸರಗ್ ಜರಗ್ಕೊಂಡು ಸೆಕ್ಸಿಯಾಗಿ ಸಾರ ಹುಯ್ಕೊಡದ. ಮರ್ಯಾದೆ ಹೋಗುತ್ತೆ. ಏನಿದೆಲ್ಲ? ಅಮ್ಮ ಮಹಾಲಕ್ಷ್ಮಿ, ಒಳ್ಳೆ ಟೈಮಿಗೆ ಬಂದ ಕಣಮ್ಮ ನೀನು. ಈ ನ್ಯಾಯನಾ? ನೀನ್ ಹೇಳಮ್ಮ, ನೀನೇ ಹೇಳು. ಬರೋ ಎಲೆಕ್ಷನ್ ಅಲ್ಲಿ ನಾನು ಎಮ್ ಎಲ್ ಆಗಿ ನಿಂತ್ಕೋತಾ ಇದೀನಿ. ಇದೇ ಟೈಮ್ ಇವಳು ಬೇರೆ ಮನೆ ಖಾಲಿ ಮಾಡ್ಬಿಟ್ಲು. ಓಕೆ ಓಕೆ, ಇದು ಒಂಥರ ಒಳ್ಳೇದಾಯ್ತು ಅನ್ಕೊಂಡು ಸರಿ ನಮ್ಮ ಪಕ್ಷದ ಕಚೇರಿ ಬಾ ಅಂತಂದ್ರೆ ಓಹೋ ನಾನೆಲ್ಲೂ ಬರೋದಿಲ್ಲ, ನನ್ನ ಮಗನಂತಿರೋ ನಾಗೇಶ ಮನೆಗೆ ಹೋಗೋದು ಅಂತ ಆಟ ಮಾಡ್ತಾ ಇದ್ದಾಳಮ್ಮ. ನಾವು ನಿಮ್ಮ ಮನೆ ಬಂದು ಸಂಸಾರ ಹೊಡೆದ್ರೆ ನಿಂದಿನ ಅಭ್ಯಂತರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದಕ್ಕೆ ನನ್ನ ತಮ್ಮ ಒಪ್ತಾನ? ನಮಗೆ ಮರ್ಯಾದೆ ಕೊಡ್ತಾನ? ಯಾಕೆ ಕೊಡಲ್ಲ? ಅಣ್ಣ ಅಲ್ವಾ ನೀವು? ಇಷ್ಟಕ್ಕೂ ಯಾರ ಮನೆ ಅದು? ನಿಮ್ಮನೆ ತಾನೆ? ನೋಡ್ದೇನೆ ನಮ್ಮ ಐಶ್ವರ್ಯನ ವಿಶಾಲ ಗುಣನ, ಸದ್ಗುಣ ಸಂಪನ್ನೆ ಕಣೆ ನನ್ನ ತಾಯಿ. ಇರ್ಲಿ ಬಿಡುವ, ಬನ್ನಿ ಮನೆಗೆ ಹೋಗೋಣ. ಬಾ ಮಗಳೇ, ಬನ್ನಿ ಮಗ್ಳ. ನಮ್ ರೊಟ್ಟಿ ತುಪ್ಪಕ್ಕೆ ಬಿತ್ತು ಅಂತ ಕಾರಣ. ಬರಲ್ಲ. ನೀನ್ ಬರಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಏ ಪೂರ್ಮ್ಯಾನ್, ಫಾಲೋ ಮೈ ಕಾರ್. ಅದ್ಭುತ, ಆನಂದಮಯ, ಮೈಸೂರು ಬೃಂದಾವನನೇ ತಂದಿಟ್ಬಿಟ್ಟವನಲ್ಲಪ್ಪ ನನ್ನ ತಮ್ಮ. ಸ್ವಿಮ್ಮಿಂಗ್ ಪೂಲ್ ಬೇರೆ ಕಟ್ಟಿಸ್ಬಿಟ್ಟಿದ್ದಾನೆ. ಎಷ್ಟೇ ಆಗ್ಲಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಮ್ಮ ಅಲ್ವಾ? ನನ್ನ ಹಾಗೆ ಛಲವಾದಿ, ನನ್ನ ಟೇಸ್ಟ್ ತಕ್ಕನಾಗೆ ಈ ಬಂಗ್ಲೆ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಇದು ನಮ್ಮನೆ ಅಲ್ಲ. ಸುಮ್ಮನೆ ನಿಂತ್ಕಳೆ. ಆಗ್ಲೇ ಮಹಾಲಕ್ಷ್ಮಿ, ಇದು ನಿಮ್ಮನೆ ಅಂತ ಹೇಳಿಲ್ವಾ? ಸಡನ್ ಆಗಿ ಉಲ್ಟಾ ಆದ್ರೆ ತಾಯಿ ಮನ್ಸು ನೋಂದ್ಕೊಳ್ಳಲ್ವಾ? ಹೋಗೆ ಒಟ್ಟು ಊಟ ಮಾಡಾಗೆ. ಏನ್ ಚಿತ್ರಗಳೇ ನೋಡ್ತಾ ನಿಂತ್ಬಿಟ್ರಿ? ನೀರ್ಗಿಳಿದು ಈ ಜಾಡಿ ಏ ಬರಲ್ಲ ಕಲ್ಕತ್ತ ಬಿಡೆ. ಹಲೋ ಮಕ್ಕಳ, ನೀರ್ಗಿಳಿದಾಯ್ತು. ಯಾರು ಆದ್ರೂ ಕಾಣ್ತಾ ಇಲ್ವಲ್ಲ? ಗಾಡಿ ಸಾಮಾನು ಇಳಿಸ್ಬೇಕು. ಏನೋ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಬರ ಇಲ್ಲಿ. ಏಯ್ ಗಿಡಿ, ಏನೋ ಮಾಡ್ತಾ ಇದ್ದೀನಿ? ಗಿಡಕ್ಕೆ ನೀರ್ ಹಾಕ್ತೀನಿ ಬುದ್ಧಿ. ನೀರ್ ಹಾಕ್ತೀನಿ ಅಂತ ನನಗೆ ಗೊತ್ತಾಗಲ್ವಾ? ಎದುರು ತಗೊಳ್ಬೇಡ, ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ಏಯ್ ನೀನೇನೋ ಒಳ್ಳೆ ಲಾರ್ಡ್ ರಿಪ್ಪನ್ ತರ ನಡ್ಕೊಂಡ್ ಬರ್ತಾ ಇದ್ಯಾ? ನಡೆಯೋ ಗಾಡಿ ಸಾಮಾನು ಇಳಿಸ್ಬೇಕು.